ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು 4th ಕ್ವೆಶನ್ ಸಾಲ್ವ್ ಮಾಡೋಣ. ಸೊ ಇಲ್ಲಿವರೆಗೂ ನಾವು ಬರೀ ಮ್ಯಾಕ್ಸಿಮೈಸೇಷನ್ ಟೈಪ್ ಆಫ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ. ಸೊ ದಿಸ್ ಇಸ್ ಅ ಮಿನಿಮೈಸೇಷನ್ ಪ್ರಾಬ್ಲಮ್. ಇವಾಗ ಹೇಳಿದ್ದೀನಿ. ಓಕೆ, ದಿಸ್ ಇಸ್ ಅ ಮಿನಿಮೈಸೇಷನ್ ಪ್ರಾಬ್ಲಮ್. ಸೊ ಯಾವ ರೀತಿ ಸಾಲ್ವ್ ಮಾಡೋದು, ಮ್ಯಾಕ್ಸಿಮೈಸೇಷನ್ಗೆ ಮತ್ತು ಮಿನಿಮೈಸೇಷನ್ಸ್ಗೆ ಏನು ಡಿಫ್ರೆನ್ಸು, ಎಲ್ಲಿ ಡಿಫರ್ ಆಗುತ್ತೆ ಅಂತ ನಾವು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಸ್ಟೆಪ್ಸ್ ಎಲ್ಲ ಸೇಮ್ ಇರುತ್ತೆ. ಅಂದ್ರೆ ಅಲ್ಲಿ ಹೆಂಗೆ ನೀವು ಡಿಸಿಷನ್ ವೇರಿಯಬಲ್, ಆಮೇಲೆ ಆಬ್ಜೆಕ್ಟಿವ್ ಫಂಕ್ಷನ್ಸ್, ಆಮೇಲೆ ಅದರ್ ಕನ್ಸ್ಟೆಂಟ್ಸ್ ಮತ್ತೆ ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ ಏನ್ ಸ್ಟೆಪ್ಸ್ ಮಾಡ್ತೀರಾ ಅದು ಮಾತ್ರ ಸೇಮ್ ಇರುತ್ತೆ. ಬಟ್ ಏನಂದ್ರೆ ನೀವು ಗ್ರೇಟರ್ ದನ್ ಜಾಗದಲ್ಲಿ ಲೆಸರ್ ದನ್ ಹಾಕ್ಬೇಕಾಗತ್ತೆ. ಸೊ ಲೈಕ್ ದಟ್, ಅಂದ್ರೆ ನಾವು ಮ್ಯಾಕ್ಸಿಮಮ್ ಅಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಲೆಸರ್ ದನ್ ಆರ್ ಈಕ್ವಲ್ ಟು ಅಂತ ಹಾಕ್ತಾ ಇದ್ವಲ್ಲ ಅದರ್ ಕನ್ಸ್ಟೆಂಟ್ಸ್ ಅಲ್ಲಿ. ಇದ್ರಲ್ಲಿ ಏನಪ್ಪಾ ಅಂತ ಅಂದ್ರೆ ಅದರ್ ಕನ್ಸ್ಟೆಂಟ್ಸ್ ಅಲ್ಲಿ ನೀವೇನ್ ಹಾಕ್ಬೇಕಾಗತ್ತೆ, ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಂತ ಹಾಕ್ಬೇಕಾಗತ್ತೆ. ದಟ್ ಇಸ್ ಓನ್ಲಿ ಡಿಫರೆನ್ಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಲೈಕ್ ಯಾವ ರೀತಿ ನಾವು ಮ್ಯಾಕ್ಸಿಮೈಸೇಷನ್ ಅಂತ ನಾವು ಅನ್ಕೊಳ್ಬೇಕು ಈ ಒಂದು ಕ್ವೆಶನ್ ಅಂತ ಅಂದ್ರೆ, ಸೊ ಇನ್ ಕೇಸ್ ನೀವೇನಾದ್ರೂ ಪ್ರಾಫಿಟ್ ಅನ್ನೋ ವರ್ಡ್ ನ ನೋಡಿದ್ರಿ ಅಂತ ಅಂದ್ರೆ ದಟ್ ವಿಲ್ ಬಿ ಆಲ್ಮೋಸ್ಟ್ ಏನಂತೀರಾ ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್. ಓಕೆನಾ? ಸೊ ಅಲ್ಲಿ ನೀವು ಝೆಡ್ ಮ್ಯಾಕ್ಸ್ ಅಂತ ಬರೀತಿದ್ರೆ ಇಲ್ಲಿ ನೀವು ಝೆಡ್ ಮಿನಿಮಮ್ ಅಂತ ಬರೀತೀರಾ. ಬಟ್ ಸ್ಟೆಪ್ಸ್ ಎಲ್ಲ ಸೇಮ್ ಇರುತ್ತೆ. ಓಕೆ, ಸೊ ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಸೇಮ್, ಅ ಕಂಪನಿ ಓನ್ಸ್ 2 ಆಯಿಲ್ ಮಿಲ್ಸ್. ಸೊ ಏನ್ ಮಾಡುತ್ತೆ, ಕಂಪನಿ 2 ಆಯಿಲ್ ಮಿಲ್ಸ್ ನ ಓನ್ ಮಾಡುತ್ತೆ ಅಂದ್ರೆ ಯುವರ್ ಡಿಸಿಷನ್ ವೇರಿಯಬಲ್ಸ್ ವಿಲ್ ಬಿ x1 ಅಂಡ್ x2. ಸೊ ಸೇಮ್. ಸೊ ಇಲ್ಲಿ ನೀವೇನ್ ಬರಿಬೇಕಾಗತ್ತೆ ಅಂತ ಅಂದ್ರೆ ಫಸ್ಟ್ ಸ್ಟೆಪ್ 1 ಬಂದ್ಬಿಟ್ಟು ನಿಮ್ಮ ಡಿಸಿಷನ್ ವೇರಿಯಬಲ್ಸ್ ಆಗಿರುತ್ತೆ. ಓಕೆ, ಸೊ ವಾಟ್ ವಿಲ್ ಬಿ ಯೋರ್ ಡಿಸಿಷನ್ ವೇರಿಯಬಲ್ಸ್? ಸೊ x1 ವಿಲ್ ಬಿ ದ ನಂಬರ್ ಆಫ್ ಡೇಸ್. ಲೈಕ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ವಿಚ್ ಹ್ಯಾವ್ ಅ ಡಿಫರೆಂಟ್ ಪ್ರೊಡಕ್ಷನ್ ಆಫ್ ದ ಕಂಪನೀಸ್ ಕೆಪಾಸಿಟಿ ಫಾರ್ ಲೋ, ಹೈ ಅಂಡ್ ಮೀಡಿಯಂ ಗ್ರೇಡ್ ಆಯಿಲ್. ದ ಕಂಪನಿ ಎಂಟರ್ಸ್ ಇನ್ ಟು ದ ಕಾಂಟ್ರಾಕ್ಟ್ ಟು ಸಪ್ಲೈ ಫಾರ್ಮ್ ಎವ್ರಿ ವೀಕ್. ಸೊ 12, 8, 24 barrels of each grade respectively. ಸೊ ಇದೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಆನ್ ದ ಡೇ ಎ ಪ್ರೊಡ್ಯೂಸಸ್ ಇಷ್ಟು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಟ್ ವಿಲ್ ಬಿ ವಿತ್ ರೆಸ್ಪೆಕ್ಟ್ ಟು ಡೇಸ್ ಅಲ್ವಾ. ಅದಕ್ಕೆ ನಾವೇನ್ ಬರಿಬೇಕು ಅಂತ ಅಂದ್ರೆ, ಸೊ x1 ವಿಲ್ ಬಿ ನಥಿಂಗ್ ಬಟ್ ಇಟ್ ವಿಲ್ ಬಿ ಲೈಕ್ ಅ ನಂಬರ್ ಆಫ್ ಡೇಸ್ ಪರ್ ವೀಕ್ ದ ಮಿಲ್ ಎ ಹ್ಯಾಸ್ ಟು ವರ್ಕ್. ಇಲ್ಲ ಅಂತ ಅಂದ್ರೆ ಜಸ್ಟ್ ನೀವೇನಂತ ಬರೀರಿ ಅಂತ ಅಂದ್ರೆ ಲೆಟ್ x1 ರೆಫರ್ಸ್ ಟು ದ ಮಿಲ್ ಎ ಮತ್ತೆ x2 ರೆಫರ್ಸ್ ಟು ಮಿಲ್ ಬಿ ಅಂತ ಬರೀರಿ. ದಿಸ್ ಇಸ್ ಆಲ್ಸೋ ಫೈನ್. ಬಟ್ ಏನಂತ ಅಂದ್ರೆ ಸ್ಪೆಸಿಫಿಕ್ ಆಗಿ ನೀವು ಮೆನ್ಷನ್ ಮಾಡೋದ್ರಿಂದ ಅದು ಒಳ್ಳೇದು. ಏನಂತ ಅಂದ್ರೆ x1 ವಿಲ್ ಬಿ ದ ನಂಬರ್ ಆಫ್ ಡೇಸ್ ಪರ್ ವೀಕ್, ಸೊ ದಟ್ ವಿಲ್ ಬಿ ವರ್ಕಿಂಗ್. ಸೊ x2 ವಿಲ್ ಬಿ ದ ನಂಬರ್ ಆಫ್ ಡೇಸ್ ಪರ್ ವೀಕ್, ದ ಮಿಲ್ ಬಿ ವಿಲ್ ಬಿ ವರ್ಕಿಂಗ್. ಸೊ ಹಿಂಗ್ ಬರಿಬಹುದು. ಸೊ ಯು ಕ್ಯಾನ್ ಗೋ ವಿತ್ ಲೈಕ್ ದಿಸ್ ಆಲ್ಸೋ. x1 ರೆಫರ್ಸ್ ಟು ದ ಮಿಲ್ ಎ ಅಂಡ್ x2 ರೆಫರ್ಸ್ ಟು ದ ಮಿಲ್ ಬಿ ಅಂತ ಬರೆದ್ರು ನಡೆಯುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಸ್ಟೆಪ್ 2 ವಿಲ್ ಬಿ ಯೋರ್ ಆಬ್ಜೆಕ್ಟಿವ್ ಫಂಕ್ಷನ್. So what will be the objective function? Okay, so objective function will be, so ಇವಾಗ ನೀವು ಕ್ವೆಶನ್ ಓದಿ ಲೈಕ್ ಏನಂತ ಅಂದ್ರೆ ಇಲ್ಲಲ್ವಾ ನಿಮಗೆ ಗೊತ್ತಾಯ್ತು ಏನಂತ, ಡಿಸಿಷನ್ ವೇರಿಯಬಲ್ಸ್ ನಿಮಗೆ x1 x2 ಆಗಿರುತ್ತೆ ಅಂತ. ವಿಚ್ ಹ್ಯಾವ್ ಅ ಡಿಫರೆಂಟ್ ಪ್ರೊಡಕ್ಷನ್ ಕಂಪನಿ ಕೆಪಾಸಿಟಿ ವಿತ್ ಫಾರ್ ಲೋ, ಹೈ, ಮೀಡಿಯಂ ಗ್ರೇಡ್ ಆಯಿಲ್. For now you ignore this. Okay, so ಇವಾಗ ಏನಾಗುತ್ತೆ, the company enters into a contract to supply the oil firm every week with this. Okay, barrels of each grade respectively. A company cost a company 1,800 per day to run mill A and B. So this will be your Z minimum. ಓಕೆ, ನಿಮ್ಮ ಝೆಡ್ ಮಿನಿಮಮ್ ಏನಾಗತ್ತೆ ಅಂತ ಅಂದ್ರೆ ದಟ್ ವಿಲ್ ಬಿ 1000 ರೆಫರ್ಸ್ ಟು ಮಿಲ್ ಎ ರೆಫರ್ಸ್ ಟು x1, right? So x1 plus 800 will be referring to mill B which is x2 ಅಲ್ವಾ? ಹೌದು. ಸೊ ಇವಾಗ ನಾವು ಅದರ್ ಕನ್ಸ್ಟ್ರೆಂಟ್ಸ್ ನ ಬರ್ಕೊಳ್ಳೋದಕ್ಕೆ ನಾವು ಟೇಬಲ್ ನ ಫಾರ್ಮ್ ಮಾಡ್ಕೋಬೇಕಾಗತ್ತೆ. ಯಾವ್ದಪ್ಪ ಆ ಟೇಬಲ್ ಅಂತ ಅಂದ್ರೆ ನಾವು ಆಲ್ರೆಡಿ ಹೇಳಿದೀನಿ, ಡಿಸಿಷನ್ ವೇರಿಯಬಲ್ಸ್ ವಿಲ್ ಆಲ್ವೇಸ್ ಬಿ ಯುವರ್ ಕಾಲಮ್, ರೈಟ್? ಸೊ ನಮ್ಮ ಡಿಸಿಷನ್ ವೇರಿಯಬಲ್ಸ್ ಬಂದ್ಬಿಟ್ಟು x1 and x2 ಅಂತ ತಗೊಂಡಿದೀವಿ ಅಲ್ವಾ. ದಟ್ x1 x2 ರೆಫರ್ಸ್ ಟು ವಾಟ್, ಮಿಲ್ ಎ ಅಂಡ್ ಮಿಲ್ ಬಿ ಅಲ್ವಾ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಹ್ಯಾವ್ ಅ ಡಿಫರೆಂಟ್ ಪ್ರೊಡಕ್ಷನ್ ಕಂಪನಿ. ಅದರಲ್ಲಿ ಬೇರೆ ಬೇರೆ ಪ್ರೊಡಕ್ಷನ್ ಕಂಪನೀಸ್ ಇರುತ್ತೆ. ಓಕೆನಾ? ಯಾವ್ದಪ್ಪ ಅಂದ್ರೆ ಹೈ, ಲೋ ಅಂಡ್ ಮೀಡಿಯಂ ಅಂತ. ಸೊ ನಾನು ಇಲ್ಲಿ ಏನ್ ಬರೀತೀನಿ, ದಟ್ ವಿಲ್ ಬಿ ದ ಕೆಪಾಸಿಟಿ, ರೈಟ್? ಕೆಪಾಸಿಟಿ, ಪ್ರೊಡಕ್ಷನ್ ಕಂಪನಿ ಕೆಪಾಸಿಟಿ ಬಂದ್ಬಿಟ್ಟು ಲೋ, ಹೈ ಮತ್ತೆ ಮೀಡಿಯಂ ಇದೆ
ಅಲ್ವಾ, ಮೀಡಿಯಂ. ಸೊ ಇವಾಗ ಏನ್ ಹೇಳ್ತಿದೆ ಅಂತ ಅಂದ್ರೆ, ಸೊ ದಿಸ್ ವಿಲ್ ಬಿ ಯೋರ್ ಅವೈಲಬಿಲಿಟಿ. ಯಾವುದು 12, 8, 24. ಯಾಕಂದ್ರೆ ಅವರು ಪರ್ಟಿಕ್ಯುಲರ್ ಆಗಿ ಟೈಪ್ ಎ ಅಥವಾ ಮಿಲ್ ಎ, ಮಿಲ್ ಬಿ ಅಂತ ಮೆನ್ಷನ್ ಮಾಡಿಲ್ಲ. ಸೊ ದಟ್ ವಿಲ್ ಬಿ ಯೋರ್ ಅವೈಲಬಿಲಿಟಿ. ಕ್ಲಿಯರ್? ಎಸ್. ಸೊ ಇವಾಗ ಬೇಕಾದ್ರೆ ನೀವು ಓದ್ಬೋದು ಏನಂದ್ರೆ, ದ ಕಂಪನಿ ಎಂಟರ್ಸ್ ಇನ್ ಟು ದ ಕಾಂಟ್ರಾಕ್ಟ್ ಟು ಸಪ್ಲೈ ದ ಫರ್ಮ್ ಎವ್ರಿ ವೀಕ್. ಜನರಲ್ ಆಗಿ ಹೇಳಿದ್ದಾರೆ. ಸೊ ದಟ್ ವಿಲ್ ಬಿ ಯೋರ್ ಅವೈಲಬಿಲಿಟಿ, ರೈಟ್? ಆಮೇಲೆ ಈ ಸೆಂಟೆನ್ಸ್ ಬಗ್ಗೆ ಅಂತೂ ನಾವು ಝೆಡ್ ಮಿನಿಮಮ್ ಬರ್ದಿದೀವಿ. ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ, ಆನ್ ದ ಡೇ ಎ, ಆನ್ ದ ಡೇ ಎ ಪ್ರೊಡ್ಯೂಸಸ್ ಅಂದ್ರೆ ಮಿಲ್ ಎ ಪ್ರೊಡ್ಯೂಸಸ್ 6 to 4 ಬ್ಯಾರಲ್ಸ್ ಆಫ್ ಈಚ್ ಗ್ರೇಡ್. ಓಕೆನಾ? ಸೊ ಮಿಲ್ ಎ ಏನ್ ಮಾಡುತ್ತೆ ಅಂದ್ರೆ, ಇಟ್ ವಿಲ್ ಪ್ರೊಡ್ಯೂಸ್ 6 to 4. ಓಕೆನಾ? 6 to 4 ಬ್ಯಾರಲ್ಸ್ ಆಫ್ ಈಚ್ ಗ್ರೇಡ್. ಆಮೇಲೆ ಬಿ ಪ್ರೊಡ್ಯೂಸಸ್ 2 to 12 ಬ್ಯಾರಲ್ಸ್ ಅಂದ್ರೆ ಲೋ, ಹೈ ಮತ್ತೆ medium. So it produces 2 to 4 barrels grade. So next coming to the availability. Availability ಬಂದ್ಬಿಟ್ಟು ನಮಗೆ 12, 8, 24 because it is given as a general, right? So 12, 8, 24. ಓಕೆನಾ? ಸೊ ನೆಕ್ಸ್ಟ್ ನಮಗೆ ಟೋಟಲ್ ಆಲ್ರೆಡಿ ಗೊತ್ತು ಏನಪ್ಪಾ ಅಂತ ಅಂದ್ರೆ, ಮಿಲ್ ಎಗೆ ನಮಗೆ 1000, ಆಮೇಲೆ ಇದಕ್ಕೆ 800. ಸೊ ದಿಸ್ ವಾಸ್ ಆಲ್ರೆಡಿ ನೌನ್. ಸೊ ಇವಾಗ ನಾವೇನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ನಾವು ಇದ್ರ ಮೇಲೆ ನಾವು ಕನ್ಸ್ಟ್ರೆಂಟ್ಸ್ ನ ಬರಿಬೇಕು. ಯಾವ ರೀತಿ ಬರಿತೀರಾ ಅಂತ ಅಂದ್ರೆ, ವಾಟ್ ಇಸ್ ದ ಡಿಫ್ರೆನ್ಸ್? ಇವಾಗ ನಾನು ಆಲ್ರೆಡಿ ಹೇಳಿದೆ ವಾಟ್ ವಿಲ್ ಬಿ ದ ಡಿಫ್ರೆನ್ಸ್ ಆಫ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಅಂತ. ಏನು ಮ್ಯಾಕ್ಸಿಮಮ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಮ್ಯಾಕ್ಸಿಮಮ್ ವಿಲ್ ಬಿ ಯೋರ್ ಲೈಕ್ ಲೆಸರ್ ದನ್ ಆರ್ ಈಕ್ವಲ್ ಟು ದಟ್ ಟೋಟಲ್ ವ್ಯಾಲ್ಯೂ. ಸೊ ಆಮೇಲೆ ಲೆಸರ್ ದನ್ ಆರ್ ಈಕ್ವಲ್ ಟು ದಟ್ ಟೋಟಲ್ ವ್ಯಾಲ್ಯೂ ಅಂತ ಬರೀತಿದ್ವಿ. ಇಲ್ಲಿ ಸೊ ಮಿನಿಮಮ್ ಅಲ್ಲಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಂತ ಬರೀತೀರಾ ಅಲ್ವಾ? ಸೊ ಇವಾಗ ಮ್ಯಾಕ್ಸಿಮಮ್ ಅಲ್ಲಿ ನೀವೇನ್ ಮಾಡ್ತೀರಿ, 6x1 plus 2x2 ಗ್ರೇಟರ್ ದನ್ ಲೆಸರ್ ದನ್ ಆರ್ ಈಕ್ವಲ್ ಟು 12 ಬಿಕಾಸ್ ದಿಸ್ ವಾಸ್ ಅ ಮ್ಯಾಕ್ಸಿಮಮ್. ಬಟ್ ಇಲ್ಲಿ ದಿಸ್ ವಿಲ್ ಬಿ ಯೋರ್ ಮಿನಿಮಮ್ ಅಷ್ಟೇ. ಅದಕ್ಕೆ ನೀವು ಹೆಂಗ್ ಬರೀತೀರಾ ಅಂತ ಅಂದ್ರೆ, ಸೊ ಯೋರ್ ಅದರ್ ಕನ್ಸ್ಟೆಂಟ್ಸ್ ವಿಲ್ ಬಿ 6x1 plus 2x2 ಗ್ರೇಟರ್ ದನ್ ಆರ್ ಈಕ್ವಲ್ ಟು 12. ಆಮೇಲೆ 2x1 plus 2x2 ಗ್ರೇಟರ್ ದನ್ ಆರ್ ಈಕ್ವಲ್ ಟು 8. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು 4x1 plus 12x2 ಗ್ರೇಟರ್ ದನ್ ಆರ್ ಈಕ್ವಲ್ ಟು 24. ದಿಸ್ ವಿಲ್ ಬಿ ಯೋರ್ ಅದರ್ ಕನ್ಸ್ಟ್ರೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್. ವಾಟ್ ಇಸ್ ಯೋರ್ ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್? x1, x2 ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಕ್ಲಿಯರ್? ಎಸ್. ಸೊ ದಿಸ್ ಇಸ್ ಯೋರ್ ಫೈನಲ್ ಆನ್ಸರ್. ಏನು ಲಾಸ್ಟ್ ಅಲ್ಲಿ ನೀವು ಬರಿಬೇಕಾಗತ್ತೆ. ಸೊ ಅಲ್ಲೆಲ್ಲ ನೀವು ಝೆಡ್ ಮ್ಯಾಕ್ಸ್ ಅಂತ ಬರೀತಿದ್ರಿ, ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ದೇರ್ ಫೋರ್ ದ ಝೆಡ್ ಮಿನಿಮೈಸೇಷನ್ ಪ್ರಾಬ್ಲಮ್ ಇಸ್ ಈಕ್ವಲ್ ಟು 100x1 plus 800x2. ಆಮೇಲೆ ವಾಟ್ ಆರ್ ದ ಸಬ್ಜೆಕ್ಟೆಡ್ ಟು ಅದರ್ ಕನ್ಸ್ಟ್ರೆಂಟ್? ಸೊ ಸಬ್ಜೆಕ್ಟೆಡ್ ಟು ದ 3 ವಾಟ್ ಇಸ್ ದಟ್ 6x1 plus 2x2 ಗ್ರೇಟರ್ ದನ್ ಆರ್ ಈಕ್ವಲ್ ಟು 12. ಆಮೇಲೆ 2x1 plus 2x2 greater than or equal to 8. ಆಮೇಲೆ 4x1 plus 12x2 greater than or equal to 24. Last equation x1, x2 greater than or equal to 0. So this will be your final answer. ಓಕೆನಾ? ಇಷ್ಟು ಇದನ್ನ ಬರೆಯೋದಕ್ಕೆ, ಈ ಕನ್ಕ್ಲೂಷನ್ ಬರೆಯೋದಕ್ಕೆ ನಿಮಗೆ 2 marks ಕೊಡ್ತಾರೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದಿಸ್ ಪ್ರಾಬ್ಲಮ್. ಸೊ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.